ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ 1 ವರ್ಷದ ಅವಧಿಗೆ ಅಪ್ರೆಂಟಿಸ್‌ಶಿಪ್ ತರಬೇತಿಗಾಗಿ ಇಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಮೊದಲನೇದಾಗಿ ಇಲ್ಲಿ ಬಿ.ಟೆಕ್ ಇಂಜಿನಿಯರ್ ಮಾಡಿರೋರಿಗೆ 130 ಅಪ್ರೆಂಟಿಸ್‌ಶಿಪ್ ತರಬೇತಿಗಾಗಿ ಇಲ್ಲಿ 130 ಸೀಟ್ಗಳನ್ನು ಇವರು ಕನ್ಫರ್ಮ್ ಮಾಡಿದ್ದು. ಇವರ ಒಂದು ಮಂತ್ಲಿ ಸ್ಟೇಪಂಡ್ 9,800 ರು ಅಷ್ಟು ಇವರೊಂದು ಮಂತ್ಲಿ ಸ್ಟೇಪಂಡ್ ಇರುತ್ತೆ. ನಂತರ ಬಿ.ಟೆಕ್ ಇಂಜಿನಿಯರಿಂಗ್ ಅವರನ್ನು ಹೊರತುಪಡಿಸಿ BA, BSc, BCom, BBA, BCA, BBM ಮಾಡಿರೋರಿಗೆ 315 ಸೀಟನ್ನು ಇವರು ಕನ್ಫರ್ಮ್ ಮಾಡಿದ್ದು. ಇವರಿಗೆ 9,800 ರು ಅಷ್ಟು ಇವರ ಒಂದು ಮಂತ್ಲಿ ಸ್ಟೇಪಂಡ್ ಇರುತ್ತೆ. ನಂತರ ಡಿಪ್ಲೊಮೋದವರಿಗೆ 75 ಸೀಟನ್ನು ಇವರು ಕನ್ಫರ್ಮ್ ಮಾಡಿದ್ದು. ಇವರಿಗೆ 8,000 ರು ಅಷ್ಟು ಇವರ ಒಂದು ಮಂತ್ಲಿ ಸ್ಟೇಪಂಡ್ ಇರುತ್ತೆ. ಸೊ ಟೋಟಲ್ ಆಗಿ ಇಲ್ಲಿ 520 ಸೀಟ್ಗಳನ್ನು ಇವರು ಕನ್ಫರ್ಮ್ ಮಾಡಿದಿರೋಕೆ. ಮತ್ತು ಇದು ನಿಮಗೆ 1 ವರ್ಷದ ಅವಧಿಗೆ ಇವರು ನಿಮಗೆ ಟ್ರೈನಿಂಗನ್ನು ನೀಡ್ತಾರೆ. ನಂತರ ಅವಶ್ಯಕವಾದಂತಹ ಅರ್ಹತೆಗಳನ್ನು ನಾವು ನೋಡ್ತಾ ಹೋಗೋದಾದರೆ, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ AICTU ಇಂದ ಮಾನ್ಯತೆ ಪಡೆದು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿತವಾದಂತಹ ವಿಶ್ವವಿದ್ಯಾನಿಲಯ ಅಥವಾ ಸಂಸ್ಥೆಯಿಂದ ನೀವು ಪದವಿಯನ್ನು ಪಡೆದಿರಬೇಕು. ಮತ್ತು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪಿತವಾದಂತಹ ಪಾಲಿಟೆಕ್ನಿಕ್ ಕಾಲೇಜು ಅಥವಾ ಸಂಸ್ಥೆಯಿಂದ 3 ವರ್ಷದ ಡಿಪ್ಲೊಮೊವನ್ನು ನೀವು ಪಡೆದಿರಬೇಕು. ನಂತರ ಅರ್ಹತಾ ಮಾನದಂಡಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಇಲ್ಲಿ ಅರ್ಜಿ ಸಲ್ಲಿಸುವ ಅಂತಿಮ ದಿನಾಂಕದ ಮೊದಲು ಅಭ್ಯರ್ಥಿಯು ಪದವಿ ಅಥವಾ ಡಿಪ್ಲೊಮೊ ಪ್ರಮಾಣಪತ್ರ ಅಥವಾ ಪ್ರಾವಿಷನಲ್ ಪದವಿ ಅಥವಾ ಡಿಪ್ಲೊಮೊ ಪ್ರಮಾಣಪತ್ರವನ್ನು ನೀವು ಹೊಂದಿರಬೇಕು. ಅಭ್ಯರ್ಥಿಯು ಕನಿಷ್ಠ ಉತ್ತೀರ್ಣ ಅಂಕಗಳನ್ನು ಗಳಿಸಿ ಪದವಿ ಅಥವಾ ಡಿಪ್ಲೊಮೊವನ್ನು ಜನವರಿ 2021 ನಂತರದಲ್ಲಿ ನೀವು ಈ ಒಂದು ಅವಧಿಯಲ್ಲಿ ನೀವು ಪಡೆದಿರಬೇಕು ಅಂತ ತಿಳಿಸಿದರು. ನಂತರ ಇಲ್ಲಿ ವಯಸ್ಸಿನ ಮಿತಿ ನೋಡೋದಾದರೆ 18 ವರ್ಷಕ್ಕಿಂತ ಕಡಿಮೆ ಇರಬಾರ್ದು, 18 ವರ್ಷ ತುಂಬಿರಬೇಕು. ಮತ್ತು ನಾನು ಆಗಲೇ ಹೇಳ್ದಂಗೆ ತರಬೇತಿ ಅವಧಿ 1 ವರ್ಷ ಇರುತ್ತೆ. ನಂತರ ನಿಮ್ಮೊಂದು ಆಯ್ಕೆ ವಿಧಾನವನ್ನು ನೋಡೋದಾದರೆ, ಇವರು ಅಭ್ಯರ್ಥಿಗಳನ್ನು ನೀವು ಪರೀಕ್ಷೆಗಳಲ್ಲಿ ಪಡೆದಂತಹ ಅಂಕಗಳನ್ನು ಇವರು ಕಿರುಪಟ್ಟಿಯನ್ನು ತಯಾರಿಸಿ ನಿಮ್ಮನ್ನೊಂದು ಮೆರಿಟ್ ಮುಖಾಂತರ ಇವರು ನಿಮ್ಮನ್ನು ಆಯ್ಕೆಯನ್ನು ಮಾಡ್ಕೊಳ್ತಾರೆ. ನಂತರ ನಿಮ್ಮ ಒಂದು ಇಮೇಲ್ IDಗೆ ಇವರು ನಂತರ ಇಮೇಲ್ ಮೂಲಕ ಇವರು ನಿಮಗೆ ತಿಳಿಸ್ತಾರೆ. ನಂತರ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗುತ್ತೆ. ಇವರೊಂದು ಕಚೇರಿಯಾದಂತಹ ಉಪ ಪ್ರಧಾನ ವ್ಯವಸ್ಥಾಪಕರು ಅವರ ಕಚೇರಿ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಂದ್ರ, ಬೆಂಗಳೂರು ವಿದ್ಯುತ್ ಕಂಪನಿ, ಟ್ರೀ ಪಾರ್ಕ್ ಎದುರು, BGS ವರ್ಲ್ಡ್ ಸ್ಕೂಲ್ ಹಿಂಭಾಗ, BM ರಸ್ತೆ, ರಾಮನಗರ, ಬೆಂಗಳೂರು ದಕ್ಷಿಣ 562159. ಇವರ ಒಂದು ಕಚೇರಿಗೆ ನೀವು ಅಭ್ಯರ್ಥಿಗಳು ಖುದ್ದಾಗಿ ನೀವು ಹಾಜರಾಗಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ನೀವು ವೆರಿಫಿಕೇಷನ್ ಮಾಡಿಸ್ಕೋಬೇಕು. ನಂತರ ಈ ಒಂದು ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಡೇಟ್ಗಳನ್ನು ನೋಡ್ತಾ ಹೋಗೋದಾದರೆ, ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ 12/2/2026 ಓಪನ್ ಆಗಿದ್ದು, ಲಾಸ್ಟ್ ಡೇಟ್ ಬಂದು 2/3/2026 ಲಾಸ್ಟ್ ಡೇಟ್ ಇರುತ್ತೆ. ನಂತರ ನಿಮ್ಮೊಂದು ಮೆರಿಟ್ ಲಿಸ್ಟನ್ನು ಇವರು ಬಿಡುಗಡೆ ಮಾಡುವಂತಹ ದಿನಾಂಕ 10/3/2026 ಇವರು ನಿಮ್ಮೊಂದು ಅಭ್ಯರ್ಥಿ ಒಂದು ಕಿರುಪಟ್ಟಿಯನ್ನು ಇವರು ಘೋಷಣೆ ಮಾಡ್ತಾರೆ. ನಂತರ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಗಳ ವೆರಿಫಿಕೇಷನ್ನ ದಿನಾಂಕ 23/3/2026 ದಿನಾಂಕ 25/3/2026 ಈ ಒಂದು ದಿನಾಂಕಗಳಲ್ಲಿ ನೀವು ಯಾವುದಾದರೂ ಕೆಲಸದ ದಿನಗಳಲ್ಲಿ ಸಮಯ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ನೀವು ಮತ್ತು ನಾನು ಆಗಲೇ ಹೇಳಿದಂತೆ ಇವರ ಒಂದು ವಿಳಾಸಕ್ಕೆ ಖುದ್ದಾಗಿ ನೀವೇ ಹೋಗಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡಿಸ್ಕೋಬೇಕಾಗುತ್ತೆ. ಮತ್ತು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಇವರೊಂದು ಅಫಿಷಿಯಲ್ ವೆಬ್ಸೈಟ್ ಆದಂತಹ nats.education.gov.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲಾಂದರೆ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಲಿಂಕ್ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಇಲ್ಲಿ ಕಾಣ್ತಿರುವಂಥ ನಂಬರ್ಗೆ ನೀವು ಡಯಲ್ ಮಾಡ್ಬೋದು. ಸೊ ಇದಿಷ್ಟು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಅಪ್ರೆಂಟಿಸ್‌ಶಿಪ್ ತರಬೇತಿಗಾಗಿ ಕನ್ಫರ್ಮ್ ಮಾಡಿರುವಂತಹ ಅಧಿಸೂಚನೆ ಬಗ್ಗೆ ಮಾಹಿತಿ ಇದಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ನೀವು ಅಪ್ಲಿಕೇಶನ್ ಹಾಕಿ, ಇಲ್ಲಾಂದರೆ ನೀವು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗ್ಬೋದು, ಅವರು ಅಪ್ಲೈ ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೀಗೆ ಒಂದು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.